ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಯ ದಾಖಲಾತಿ ಪರಿಶೀಲನೆ ಹಾಗೂ ದೇಹದಾಢ್ಯತೆ ಪರೀಕ್ಷೆಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸಿರುವುದು ಏಕೆ ಎಂಬ ವಿಚಾರದ ಮೇಲೆ ಈ ಒಂದು ಶಾರ್ಟ್ ಆಗಿರತಕ್ಕಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಗೆಲ್ಲ ಕಾಡ್ತಾ ಇರೋದು ಒಂದು ಪ್ರಶ್ನೆ ಏನಂತ ಅಂದ್ರೆ, ಸುಮಾರು 11ನೇ ತಾರೀಕಿಂದ 29 ಅಥವಾ 30ನೇ ತಾರೀಕಿನವರೆಗೆ ಇರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಫಿಸಿಕಲ್ ಟೆಸ್ಟ್ ನ ಅಲ್ಲಿಗೆ ಮುಗಿಸಬಹುದಾಗಿತ್ತು. ಮತ್ತೆ 2 ಮತ್ತು 3ನೇ ತಾರೀಕು ಯಾರೆಲ್ಲ ಈಗ ಮಿಸ್ ಮಾಡ್ಕೊಂಡಿದ್ದಾರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವುದೇ ಅನಿವಾರ್ಯ ಕಾರಣದಿಂದ ಯಾರ್ಯಾರು ಹೋಗಿಲ್ಲ, ಅವರೆಲ್ಲರಿಗೂ ಕೂಡ ಮತ್ತೆ 2 ಮತ್ತು 3ನೇ ತಾರೀಕಿಗೆ ಯಾಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಸ್ಟಡಿ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಅಂಶ ಏನಂದ್ರೆ, ಇಲ್ಲಿ ನೋಡ್ರಿ ಬನ್ನಿ. ನೋಡ್ರಿ, ಒಟ್ಟಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ, ಇಲ್ಲಿ 2286, ಇಲ್ಲಿ 714. ಟೋಟಲ್ ಸೇರಿಸಿದಾಗ 2500 ಹುದ್ದೆಗಳು ಆಗ್ತಾವ. ಅಂದ್ರೆ 2500 ಹುದ್ದೆಗಳು ಇಲ್ಲಿ BMTC ಕಂಡಕ್ಟರ್ ಹುದ್ದೆಯಲ್ಲಿ ಅದಾವ. ಮತ್ತೆ ಯಾಕೆ ಇದನ್ನ ಇಷ್ಟರಲ್ಲಿ ಇದಕ್ಕೆ 1:5 ಸದಕರ ನಾವು ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕಿಲ್ಲ. ಹೀಗಾಗಿ ಅವರು 1:2 ಬಿಟ್ಟಾರ. 1:2 ಮತ್ತೆ ಕಡಿಮೆ ಇದಾವೆ. 4800 ಸಮಥಿಂಗ್ ಹಿಂಗೆಲ್ಲ ಅವರು 1:2 ಕರೆದಾರ. ಈಗ ಆಲ್ರೆಡಿ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗಿದ್ರೆ, ಹೈಟ್ ಆಗಿರ್ಬೋದು, ಕಂಡಕ್ಟರ್ ಲೈಸೆನ್ಸ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣಲ್ಲಿ ಏನಾದ್ರು ಸ್ವಲ್ಪ ತೊಂದರೆಗಳಿದ್ರೆ ಅವ್ರು ಅಲ್ಲೆಲ್ಲ ಕರೆಕ್ಷನ್ ಮಾಡ್ಕೋತಾ ಇದ್ದಾರೆ. ನೀವು ಅಲ್ಲಿ ಮೀಸಲಾತಿ ಕೋರಿ ಆ ಪ್ರಮಾಣ ಪತ್ರ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಮಾತ್ರ ಅವ್ರು ಏನ್ ಮಾಡತ್ತಾರ ಅಂದ್ರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡತ್ತಾರ. ಹಾಗಾದ್ರೆ ಇಲ್ಲಿ ಯಾಕೆ 1:2 ನಲ್ಲಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸಿದ್ದಾದ್ಮೇಲೂ ಮತ್ತೆ ಯಾರ್ಯಾರು ಮಿಸ್ ಆಗಿದ್ರೆ ಅವ್ರನ್ನ ಯಾಕೆ ಕರೆದಾರಂತೆ ಅಂದ್ರೆ, ಅದಕ್ಕಿಂತ ಪೂರ್ವದಲ್ಲಿ ರೂಲ್ಸ್ ಏನಿದೆ ಅನ್ನೋದನ್ನ ಓದೋಣ. ನೋಟಿಫಿಕೇಶನ್ ಅಲ್ಲಿ ನೋಡ್ರಿ, 1:5 ಅರ್ಹತಾ ಪಟ್ಟಿಯಲ್ಲಿ ನಾನು ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನೀವು ನೋಡ್ಬೋದು. ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಕರೆಪತ್ರವನ್ನ ವೆಬ್ಸೈಟ್ ನಿಂದ ಮುದ್ರಿಸಿಕೊಂಡು ಕರೆಪತ್ರದಲ್ಲಿ ಸೂಚಿಸಲಾದ ಸ್ಥಳ, ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಮೂಲ ದಾಖಲಾತಿಗಳ ಹಾಗೂ ಅದರ ಪ್ರತಿಗಳೊಂದಿಗೆ ದೇಹದಾಢ್ಯತೆ ಪರಿಶೀಲನೆಗೆ ಹಾಜರಾಗುವುದು. ಅಂದ್ರೆ 1:5 ನಲ್ಲಿ ನೀವೇನು ಅರ್ಹತೆ ಪಡ್ಕೊಂಡಿರ್ತೀರಿ ಅವರೆಲ್ಲ ಒಂದು ಕಾಲ್ ಲೆಟರ್ ವೆಬ್ಸೈಟ್ ನ ಬಿಟ್ಟಿರ್ತಾರ. ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಯಾವ ಸಮಯ ಯಾವ ದಿನಾಂಕ ಕೊಟ್ಟಿರ್ತಾರೆ. ಎಲ್ಲಾ ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ಅಲ್ಲಿ ಏನ್ ಮಾಡ್ಬೇಕಂದ್ರೆ ವೆರಿಫಿಕೇಶನ್ ಮತ್ತು ಫಿಸಿಕಲ್ ಟೆಸ್ಟ್ಗೆ ಹೋಗೋದು ನಿಯಮ. ಒಂದು ವೇಳೆ ಇಲ್ಲಿ ಕೊಟ್ಬಿಟ್ಟಾರ ನೋಡೋರು, ಗೈರು ಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೊಟ್ಟಾರ. ಹಾಗಾದ್ರೆ ಈ ನಿಯಮವನ್ನ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿರ್ಬೇಕಾದ್ರೆ ಯಾಕೆ ಇವರು ಮತ್ತೊಮ್ಮೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತು ಫಿಸಿಕಲ್ ಟೆಸ್ಟ್ಗೆ ಕರೆದ್ರು ಅಂತ ಅಂದ್ರೆ ನಾವಿಲ್ಲಿ ಊಹಿಸ್ಕೋಬಹುದು. ಇಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂತಹ ಅರ್ಹ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂತಹ ಪೋಸ್ಟ್ ಎಷ್ಟು ಒಂದು ಹುದ್ದೆಗಳಿದಾವೆ ಅದಕ್ಕಿಂತನೂ ನಾವು ಏನಪ್ಪಾ ಅಂದ್ರೆ ಕಡಿಮೆ ಇಲ್ಲಿ ಸಿಕ್ಕಿದ್ದೀವಿ. ಅಂದ್ರೆ ಇದರ ಅರ್ಥ 2500 ಬೇಕಾಗಿದ್ದಾವೆ. 4800 ಸಮಥಿಂಗ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಾರೆ, ಸಫಿಶಿಯಂಟ್ ಇರಬಹುದು. ಬಟ್ ಈಗ ಪ್ರೆಸೆಂಟ್ ಆಗಿ BMTC ಯಲ್ಲಿ ಕಂಡಕ್ಟರ್ ಹುದ್ದೆಗಳು ಬಹಳಷ್ಟು ಬೇಕಾಗ್ಯಾವ. ಹೀಗಾಗಿ ಅವ್ರು ಏನ್ ಮಾಡ್ಯಾರ ಅಂತಂದ್ರೆ, ಸ್ವತಃ ನೋಟಿಫಿಕೇಶನ್ ಅಲ್ಲಿ ಮತ್ತೊಮ್ಮೆ ಅವಕಾಶ ಕೊಡಬಾರದು ಅಂತ ಅವ್ರು ಮೆನ್ಷನ್ ಮಾಡಿದ್ರೂ ಸಹಿತ ವಾಪಸ್ ಯಾಕೆ ಪರಿಶೀಲನೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ಇನ್ನೊಂದು ಫೈನಲ್ ಆಗಿ ನಿಮ್ಗೆ ನಾನು ಕನ್ಕ್ಲೂಷನ್ ಕೊಡ್ತೀನಿ. ಇಲ್ಲಿ ನೋಡ್ರಿ, ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು, ಅಂದ್ರೆ ಈಗ 2500 ಹುದ್ದೆಗಳು ಏನದಾವಲ್ಲ, ಈ ಹುದ್ದೆಗಳು ತಾತ್ಕಾಲಿಕ ಅಂದ್ರೆ ಅವ್ರು ಹೇಳಿದ್ದು ನೋಟಿಫಿಕೇಶನ್ ಅಲ್ಲಿ ಮಾಡಿದ್ದು 2500. ಇದು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಸಂಖ್ಯೆ. ಈ ಸಂಖ್ಯೆಯನ್ನ ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಬಹುದಾಗಿದೆ. ಅಂದ್ರೆ ಎಷ್ಟು ಅವಶ್ಯಕತೆ ಅಂದ್ರೆ BMTC ಯಲ್ಲಿ 2500ಕ್ಕಿಂತನೂ ಜಾಸ್ತಿ ಅಂದ್ರೆ 4000, 5000 ಅಥವಾ 3500 ಅಥವಾ 3000 ಹೀಗೆ ಕಂಡಕ್ಟರ್ಗಳ ಒಂದು ಅವಶ್ಯಕತೆ ಇತ್ತಂದ್ರೆ ಇದರ ಸಂಖ್ಯೆಯನ್ನು ಅವ್ರು ಹೆಚ್ಚು ಮಾಡ್ಕೋಬಹುದು. ನೋಡ್ರಿ, ಅದಕ್ಕೆ ಅವ್ರು ಏನ್ ಕೊಟ್ರ, ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಬಹುದಾಗಿದೆ. ಅಂದ್ರೆ 3000 ಆಗಿರ್ಬೋದು, 3500 ಆಗಿರ್ಬೋದು, ಅಥವಾ ಈಗೆಲ್ಲ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿರಿ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಹುದ್ದೆಯನ್ನ ಸೇರ್ತಕ್ಕಂತ ಸಾಧ್ಯತೆಗಳಿವೆ. ಯಾರು 30+ ಮಾಡಿರಿ ಅವರು ಮೀಸಲಾತಿ ಅಥವಾ ನಿಮ್ಮ ಏನೇನು ಒಂದು ಮೀಸಲಾತಿಯನ್ನ ಕೋರಿರಿ, ಅದರಲ್ಲಿ ಆಯ್ಕೆಯಾಗುವಂತ ಸಾಧ್ಯತೆಗಳಿವೆ. ಅಥವಾ 36+
ಹೌದಾ 35-36+ ಏನಿದಾವೆ, ಸೊ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ಹುದ್ದೆಯನ್ನ ಹೇರ್ತಕ್ಕಂತ ಒಂದು ಸಾಧ್ಯತೆಗಳಿವೆ. ಇನ್ನು ಕೇವಲ ಡಿಸೆಂಬರ್ 2 ಮತ್ತು 3ನ ನಂತರ ಒಂದೇ ವಾರ, ಒಂದು ವಾರದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಅವರು ಬಿಡುಗಡೆ ಮಾಡಿಬಿಡ್ತಾರೆ. ಸೊ ಅದಾದ ನಂತರ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ, ನಾನು ಬೆಂಗಳೂರು ಮೊನ್ನೆ BMTC ಯಲ್ಲಿ ನಾನು ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಕಂಡಕ್ಟರ್ಗಳನ್ನ ಭೇಟಿಯಾದಾಗ ಅವ್ರು ಹೇಳಿರ್ತಕ್ಕಂಥ ವಿಚಾರ, ಅವ್ರು ಏನ್ ಹೇಳಿದ್ರು ಅಂದ್ರೆ, ಸುಮಾರು ಕಂಡಕ್ಟರ್ಗಳ ಹುದ್ದೆ ಬಹಳಷ್ಟು ಏನಪ್ಪಾ ಅಂದ್ರೆ ರಿಕ್ವೈರ್ಮೆಂಟ್ ಇದೆ. ಜನವರಿ ಒಳಗಡೆ ನಿಮಗೆ ಏನಪ್ಪಾ ಅಂದ್ರೆ ಈ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತದೆ. ಜನವರಿ ಒಳಗಡೆ ಡಿಸೆಂಬರ್ 15 ಬೇಡ 20 ಒಳಗಡೆ ಎಲ್ಲಾ ಪ್ರಕ್ರಿಯೆ ಮುಗಿಬಿಡ್ತದೆ. ಸೊ ಒಂದು ವಾರದಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಒಂದು ರೆಡಿ ಮಾಡಿ, ಸೊ ಹೈದರಾಬಾದ್ ಕರ್ನಾಟಕ ಅಂದ್ರೆ HK ಮತ್ತು non-HK ಎರಡನ್ನೂ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಒಮ್ಮೆ ಅವರು ಆರ್ಡರ್ ಅನ್ನ ಮಾಡ್ತಾರೆ. ಸೊ ಹೀಗಾಗಿ ಎಲ್ರು ಕೂಡ ಏನೆಲ್ಲ ಆಸೆಯನ್ನು ಇಟ್ಕೊಂಡ್ ಕುಂತಿರೋ, ಸೊ ಏನೆಲ್ಲ ವರ್ಕ್ ಮಾಡ್ಬೇಕು, ಸೊ ದುಡಿಬೇಕು, ಒಂದು ಫ್ಯಾಮಿಲಿನ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡಿರಲ್ಲ, ಅವ್ರೆಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಒಳ್ಳೆ ಅವಕಾಶ ಬಂದೇ ಬರ್ತದ. ಸೊ ಎಲ್ರು ಕೂಡ ಹೋಪ್ ಇಟ್ಕೊಳ್ರಿ. ಇನ್ನು ಒಂದು ವಾರ, ಡಿಸೆಂಬರ್ 3ರಿಂದ ಒಂದು ವಾರದವರೆಗೆ ತಾವೆಲ್ಲ ಕಾಯಿರಿ ಅಂತ ಹೇಳ್ತಾ, ಆ ಮತ್ತೊಮ್ಮೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಯಾರೆಲ್ಲ ಹೊಸಬ್ರಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಇನ್ನು 2-3 ಡಿಸೆಂಬರ್ 3 ನಂತರ 1:1 ಅನ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ 1:1 ಅನ್ನ ಬಿಡ್ತೀನಿ ಅಂತ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು.